ಅಂತೂ ಬೆಲ್ಜಿಯಂ ಲೇಕ್ ಇನ್ನೊಂದಾ ಫೈನಲಿ ಬಿಂದುಗೂ ಹತ್ತು ಬಿಡ್ತು. ಹೆಂಗೆಂಗೋ ಇಡ್ತಾಳೆ, ನಾನು ಮಾತಾಡ್ಬೇಕಾದ್ರೆ ಫ್ಲೋ ಎಲ್ಲ ಕಟ್ ಮಾಡ್ತಾಳೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಹೋಗಿ ಗುಣಾಕೆಮ್ನ ನೋಡಬೇಕು. ಈಗ ನಾವು ಬೆಲ್ಜಿಯಂ ಲೇಕ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಪಾಸ್ ತೋರಿಸ್ಬಿಟ್ಟು ಎಂಟ್ರಿ ಮಾಡೋದಕ್ಕೆ ರವಿ ಹೋಗಿದ್ದಾರೆ. ಸೊ ಈಸ್ ಗೋನ ಕಮ್. ಸೊ ಇಲ್ಲಿ ಪಾರ್ಕ್ ಮಾಡಿ ಹೋಗಿದ್ದೀವಿ. ಅಂತೂ ಬೆಲ್ಜಿಯಂ ಲೇಕ್ ಬೆಲ್ಜಿಯಂ ಅಲ್ಲ, ಅದು ಬೆರಿ ಜಾಮ್ ಅಲ್ಲ. ಹಾಂ, ಬೆರಿ ಜಾಮ್ ಲೇಕ್ಗೆ ಬಂದಾಗಿದೆ. ಸ್ಟಾರ್ಟಿಂಗ್ ಪಾಯಿಂಟಿಂದನೂ ಇಲ್ಲಿ ತನಕ ಒಂದು ಏನು ಡ್ರೈವ್ ಇತ್ತಲ್ಲ, ಕ್ರೇಜಿ ಅಂತ ಹೇಳ್ತೀನಿ. ನಿಜವಾಗಲೂ ಸಖತ್ ಬ್ಯೂಟಿಫುಲ್ಲು. ಇವಾಗ ಕಾರ್ ಪಾರ್ಕಿಂಗ್ ಮಾಡಾದ್ಮೇಲೆ ಆ ಲೇಕ್ ಹತ್ರ ಹೋಗಬೇಕು. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸ್ಪಾಟ್ ಇದೆ, ಅಲ್ಲಿ ಶೋ ಯು ಹೇಗಿದೆ ಅಂತ. ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಿದೆ ಇಲ್ಲಿ, ಅದಕ್ಕೆ ಛತ್ರಿ ಎತ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಸೊ ನಮ್ಮ ಕಾರ್ನೆಲ್ಲ ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ಪ್ಲೇಸಲ್ಲಿ ಐ ಥಿಂಕ್ ಕಾಣಿಸುತ್ತೆ ಅಂದ್ಕೊಳ್ತೀನಿ, ಹಾಂ, ಸಮ್ವೇರ್ ದೇರ್. ಸೊ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿ ಎಂಟ್ರಿ ಆಗಿದ ತಕ್ಷಣ ಅಲ್ಲೊಂದು ಚೆನ್ನಾಗಿರೋ ಒಂದು ಸೀನರಿ ಇತ್ತು. ಅದೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಪಾಸ್ ಆಗ್ತಿದ್ರೆ ಇಯರ್ ಇಟ್ಸ್ ಅ ಲೇಕ್. ಹಾಂ, ದಿಸ್ ಇಸ್ ದ ಲೇಕ್. ಇನ್ನು ಸ್ವಲ್ಪ ಮುಂದೆ ಹೋಗಬೇಕು ಪ್ರಾಪರ್ ಲೇಕ್ ನೋಡೋದಕ್ಕೆ. ಬಿಂದಿಗೆ ಸಿಕ್ಕಾಬಿಟ್ಟೆ ಭಯ ಆ್ಯಕ್ಚುಲಿ. ಅವಳು ಲೀಚಸ್ ಅಂದರೆ ಓ ಮೈ ಗಾಡ್, ಲೀಚಸ್ ಅಂದರೆ ಸಿಕ್ಕಾಬಿಟ್ಟೆ ಭಯ ಪಡ್ತಾಳೆ. ಅದಕ್ಕೋಸ್ಕರನೇ ಅವಳು ಕಾರಿಂದ ಕೆಳಗೆ ಕೂಡ ಇಳಿತಾ ಇರಲಿಲ್ಲ. ಬಟ್ ಇಲ್ಲಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಫೈನಲಿ ದ ವ್ಯೂ, ಬೆಲ್ಜಿಯಂ ಲೇಕ್. I think definitely it's not a man-made. I'm sure. Man-made lake ಅಂತೂ ಅಲ್ಲ, ಇದು ನ್ಯಾಚುರಲ್ ಅಂತ ಅಂದ್ಕೊಳ್ತೀನಿ. ಓ ವಾವ್, ಓ ಚಿನ್ನ, ಫುಲ್ಲು ಲೋಟಸ್ ಕಣೆ. ವಾವ್, ಸಣ್ಣ ಸಣ್ಣದ ಲೋಟಸ್ ಎಷ್ಟು ಸಕಲಾಗಿದೆ ಗೊತ್ತಾ. I'll show you. ವಾವ್, ಸೊ ನೈಸ್. ವಾವ್, ಸಿಕ್ಕಾಪಟ್ಟೆ ಲೋಟಸ್ ಇದೆ ಇದರಲ್ಲಿ. ಅದಕ್ಕೆ ಅನ್ಸುತ್ತೆ ಇದನ್ನು ಸ್ಪೆಷಲ್ ಅಂತ ಕರೆಯೋದು ಕೊಡೈಕೆನಾಲಲ್ಲಿ. ನೈಸ್. ಬರ್ತೈತಾ ಇನ್ನೊಂದಾ? ನೋಡಿಲ್ಲಿ ಕಾಣಿಸಲ್ಲ, ಅದು ಕಾಣಿಸ್ತು. ನೀರು ಹಾಕಿದ ತಕ್ಷಣ ಹೋಗ್ಬಿಡುತ್ತೆ ನೋಡಿ. ಲೀಚಸ್ನ ಎಕ್ಸ್ಪೀರಿಯನ್ಸ್ ಆಯಿತು, ಖುಷಿ ಆಗ್ತದೆ. ಏನಂದ್ರೆ ಭಯ ಆಗುತ್ತೆ ಲೀಚಸ್ ಕಂಡ್ರೆ. ಹೆದರಿಕೆ ಇರೋರಿಗೆಲ್ಲ 1-2 ಸಲ ಕಚ್ಚಿಸ್ಕೊಂಡ್ಬಿಟ್ಟು ಆದಮೇಲೆ ಹೆದರಿಕೆ ಹೋಗುತ್ತೆ. ಸೊ ಬಿಂದುಗೆ ನಾನು ಧೈರ್ಯ ಕೊಡ್ತಾಯಿದ್ದೀನಿ, ಏನಾಗಲ್ಲ ಅಂತ. ಫುಲ್ ಬ್ಲಡ್ ಆಗಿತ್ತು ಆ್ಯಕ್ಚುಲಿ. ಕೈಯೆಲ್ಲ ತೊಳ್ಕೊಂಡು, ಕಾಲೆಲ್ಲ ತೊಳ್ಕೊಂಡು, ಕೈಯಲ್ಲೆಲ್ಲ ಕಿತ್ತಾಕ್ಬಿಟ್ಟೆ. ರಕ್ತ ಏನೊಂದು ಹೆಚ್ಚು ಕಮ್ಮಿ ಎಷ್ಟು ml ಹೋಗ್ಬೋದು? 1 ml 2 ml ಎಷ್ಟೇ ಮೇಲೋ ರಕ್ತ ತಾನೆ ಅಷ್ಟು ಸುರಿತಾ ಇದೆ. ಹಾಂ, ಅಂದರೆ ನೇಚರ್ ಇಷ್ಟಪಡೋರು ಮತ್ತು
ಮೌಂಟೇನ್ಸು ಈ ಥರ ಇಷ್ಟಪಡೋರು ಏನಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ರಿಯಾಕ್ಟ್ ಮಾಡಬೇಕು. ಅಯ್ಯೋ ಹೋದ್ರೆ ಹೋಗ್ಲಿ ಎಷ್ಟನ್ನ ಕುಡ್ಕೊಳ್ಳಿ ರಕ್ತ ಅಂತ ಬಿಡಕ್ಕಾಗತ್ತಾ? ಏನು ಗೊತ್ತಾ, ನಾನು ಆ ಥರ ರಿಯಾಕ್ಟ್ ಏನಾದ್ರು ಮಾಡಿಬಿಟ್ರೆ ಅಯ್ಯೋ ಕಚ್ಬಿಟ್ಟಿದೆ, ಅಯ್ಯೋ ಲೀಚ್ ಇದೆ ಅಂತ ಅಂದ್ಬಿಟ್ರೆ ಮುಗೀತು ಕತೆ. ನೆಕ್ಸ್ಟು ಏನು 3 days ಇರ್ಬೇಕಂತ ಅನ್ಕೊಂಡಿದ್ದೀವೋ ಅದೆಲ್ಲ ಕಂಪ್ಲೀಟ್ ಹೋಟೆಲಲ್ಲೇ ಇರ್ತೀವಿ. ಏನಿಲ್ಲ, ಹೆಂಗಿದ್ರು ನಾನು ಕರ್ಕೊಂಡ್ಬರ್ತೀನಿ, ಬಟ್ ಹುಷಾರಾಗಿ ಸ್ವಲ್ಪ ಕಾನ್ಶಿಯಸ್. ಆಮೇಲೆ ಅವಳು ಇದನ್ನ ಬಂದು ಎಂಜಾಯ್ ಮಾಡಲ್ಲ, ಹಿಂಗೆ ನೋಡ್ಕೊಂತಾ ಇರೋದು ಶೂಸು ಮತ್ತೆ. ಎಂಜಾಯ್ ಮಾಡ್ತೀನಿ ಬಟ್ ಅದ್ರ ಜೊತೆಗೆ ಕಾನ್ಶಿಯಸ್ ಆಗಿರ್ತೀನಿ. ಎಂಜಾಯ್ ಲೀಚ್, ಎಂಜಾಯ್ ಆ್ಯಂಡ್ ಲೀಚ್ ಎಂಜಾಯ್ಮೆಂಟ್ ಅವಳದು. ಛೀ, ಛತ್ರಿ ಆದ್ರೂ ನಾನು ಸಾಯಿಸಿಲ್ಲ ತಾನೇ ಅದನ್ನ. ಫೈನಲಿ ಬಿಂದುಗೂ ಹತ್ತು ಬಿಡ್ತು. ಬಿಂದು ಎಕ್ಸ್ಪ್ರೆಷನ್ ಅಂತೂ ನೋಡೋಕ್ಕಾಗ್ತಿಲ್ಲ. ಏನಪ್ಪ ದರಿದ್ರ, ಕಿರ್ಚಾಡ್ಬಿಟ್ಲು. ಆ ಕಡೆ ಇರೋ ಡ್ರೈವರ್ ಎಲ್ಲ ಬಂದು ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಏನಾಯ್ತು ಅಂತ. ಲೈಟಾಗಿ ಕಚ್ಬಿಟ್ಟು ಹೋಗಿದೆ, ಬ್ಲೀಡ್ ಆಗಿದೆ. ಅದು ಕಚ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿತ್ತದು, ಬೇರೆ ಕಡೆ ಸ್ಕೆಚ್ ಹಾಕೋಣ ಅಂತ. ಅಷ್ಟರಲ್ಲೇ ಒಳಗೊಂಥರ ಇರಿಟೇಷನ್ ಸ್ಟಾರ್ಟ್ ಆಗಿದೆ, ಗೊತ್ತಾಗಿದೆ. ಎಷ್ಟು ಚಳಿ ಅಂದರೆ, ಹೋಗ್ತಾ ದಾರಿಲಿ ಕೆಲವೊಂದು ವ್ಯೂ ಪಾಯಿಂಟ್ಸ್ಗಳಿದ್ದಾವೆ. ಇದಕ್ಕೇನಂತ ಕರೀತಾರೋ ಗೊತ್ತಿಲ್ಲ. ಸುಮ್ಮನೆ ಒಂದು 2 ನಿಮಿಷ ಅಲ್ಲಿ ಈ ಕಡೆ ಬಾ, ಇಲ್ಲ ಈ ಕಡೆ ಬಾ. ಬಿಂದು ಅರ್ಧ ಮಾತ್ರ ಕಾಣಿಸ್ತಿದ್ದಲ್ಲ, ಅದಕ್ಕೆ ಪಾಪ ಅವಳಿಗೆ ಇವಾಗ ಹೊಸ ಸೆಲ್ಫಿ ಸ್ಟ್ಯಾಂಡ, ಇದು ಏನಂತಾರೆ ಇದನ್ನ, ಒಂದು ಫೋನ್ಗೆ ಒಂದು ಟ್ರೈಪಾಡ್ ತೊಗೊಂಡಿದ್ದೀವಿ. ಅದನ್ನು ಹೋಲ್ಡ್ ಮಾಡೋದು ಮತ್ತು ಅದನ್ನು ಕ್ಯಾರಿ ಮಾಡೋದೆಲ್ಲ ಸ್ವಲ್ಪ ನಮಗೆ ಹೊಸದು. ಅದಕ್ಕೋಸ್ಕರ ಸ್ವಲ್ಪ ಕ್ಯಾಮ್ರಾ ಹಾಗೆ ಹಿಂಗೆ ಆಗ್ತಾ ಇರುತ್ತೆ. ಸೊ ವಿಷಯಕ್ಕೆ ಬರೋದಾದರೆ, ಹೊರಗಡೆ ಹೋದ್ವಿ, ಆದರೆ ಹೆಂಗೆಂಗೋ ಇಡ್ತಾಳೆ. ನಾನು ಮಾತಾಡ್ಬೇಕಾದ್ರೆ ಫ್ಲೋ ಎಲ್ಲ ಕಟ್ ಮಾಡ್ತಾಳೆ. ಏನಿಲ್ಲ, ತುಂಬ ಚಳಿ ಆಯಿತು ಹೊರಗಡೆ ಹೋಗಿದ ತಕ್ಷಣ, ಅದಕ್ಕೆ ಮತ್ತೆ ಕಾರ್ಗೆ ಬಂದು ಕುತ್ಕೊಂಡ್ಬಿಟ್ವಿ. ಬಟ್ ವ್ಯೂ ಪಾಯಿಂಟ್ ಸಖತ್ತಾಗಿತ್ತು, ಫುಲ್ ಗ್ರೀನರಿ. ಕಟ್. ಸೊ ಫೈನಲಿ ಇವತ್ತಿನ ಡೇನ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ವ್ಲಾಗ್ ಮಾಡಬೇಕು ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದೀವಿ ನಾವಿಬ್ರು. ಯಾವಾಗ ಫಸ್ಟ್ ಪಾಯಿಂಟ್ ನಾವು ಎಲ್ಲೋಗಿದ್ದು, ಬೆರಿಜಾಮ್ ಲೇಕ್ ಔಟ್ ಬಂದಾದ್ಮೇಲೆ ಮತ್ತೆ ನಾವು ಸೆಕೆಂಡ್ ಹೋಗಿದ್ದು ಬಂದು ಪೈನ್ ಫಾರೆಸ್ಟ್ಗೆ ಹೋದ್ವಿ. ಅಲ್ಲಿ ನಾವು ವ್ಲಾಗ್ ಅನ್ನೋದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀವಿ. ಆ ಪ್ಲೇಸ್ ನೋಡಿಕೊಂಡು ನಮ್ಮದೇ ಆದಂಥ ವೀಡಿಯೋಸ್, ಫೋಟೋಸು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮರ್ತೇ ಹೋಗ್ಬಿಟ್ಟಿದ್ವಿ. ಆಮೇಲೆ ರಿಯಲೈಸ್ ಮಾಡ್ಕೊಳ್ತಾ ಇದ್ವಿ, ಅಯ್ಯೋ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಆ್ಯಂಡ್ ದ ಎಕ್ಸೈಟೆಡ್ ಕೊಡೈಕೆನಾಲ್ ಬರೋದಕ್ಕೆ, ಅದು ರೀಸೆಂಟ್ ಟೈಮಲ್ಲಿ ಎಲ್ಲರಿಗೂ ಅಂತ ಹೇಳಿದ್ರೆ, ಆ್ಯಂಡ್ ನಮಗೂ ಸ್ಪೆಷಲಿ ಏನಂದರೆ, ಮನ್ಯುಮಲ್ ಬಾಯ್ಸ್ ಮೂವಿ ನೋಡಾದ್ಮೇಲೆ ಗುಣ ಕೇವ್ ಬರಬೇಕು ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಹೋಗಿ ಗುಣ ಕೇವ್ನ ನೋಡಬೇಕು. ಅಂದರೆ ಗುಣ ಕೇವ್ ಆಲ್ರೆಡಿ ಮುಚ್ಚಿದ್ದಾರೆ ತುಂಬ ವರ್ಷದಿಂದ, ಆದರೆ ಅಲ್ಲಿ ಹೋಗಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ ಒಂದು ಮೂವೀಸಲ್ಲಿ ಅವರೆಲ್ಲ ಏನು ಓಡ್ತಾರೋ ಆ ಮೆಟ್ಲ ಹತ್ರ, ಅದಾದಮೇಲೆ ಆ ಮರ, ದೊಡ್ಡ ಮರ ಏನಿದೆಯೋ ತುಂಬ ವರ್ಷದಿಂದ ಇರೋ ಮರ, ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಅಥವಾ ಒಂದು ವೈಬ್ ತೊಗೊಂಡು ಬರೋಣ ಅಂತ ತುಂಬ ಎಕ್ಸೈಟ್ ಆಗಿದ್ದೀವಿ ನಾವು. ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೋ ದೇರ್. ಆ್ಯಂಡ್ ಮೇ ಬಿ ಅಲ್ಲಿ ನಾನು ಮಾತಾಡೋಕ್ಕಾಗುತ್ತಲ್ವೋ, ಐ ವಿಲ್ ಮೇಕ್ ಸಮ್ ವೀಡಿಯೋಸ್ ದೇರ್. ಮನ್ಯುಮಲ್ ಬಾಯ್ಸ್, ಮಂಜುಮಲ್ ಅಲ್ಲ ಕಣದೆ, ಮನ್ಯುಮಲ್ ಹಂಗೆ ಪ್ರೊನೌನ್ಸ್ ಮಾಡಬೇಕು. ಎಲ್ಲರೂ ಅದನ್ನು ಮಂಜುಮಲ್ ಅಂತಾರೆ, ಆದರೆ ಅದನ್ನು ಕರೆಕ್ಟ್ ಪ್ರೊನೌನ್ಸ್ ಮಾಡೋದು ಮನ್ಯುಮಲ್ ಅಂತ ಹೇಳಬೇಕು. ಅದು ಊರ ಹೆಸರು. ಗೊತ್ತು ನನಗೆ, ಆ ಮೂವಿ ನಾನು ನೋಡಿದ್ದೀನಿ, ಗೊತ್ತಾಗುತ್ತೆ. ನಾನೇ ನಿನ್ನ ಕರ್ಕೊಂಡು ಹೋಗಿದ್ದು. ಮತ್ತೆ ಇವಾಗ ಸ್ಟೋರಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆಯಾ? ಮನ್ಯುಮಲ್ ಅಂದ್ರೆ ಊರು ಅಂತ. ಫುಲ್ ವೆಟ್ ಆಗಿದೆ ಕಣೆ, ಹುಷಾರು. ಜಿಗಣೆ ಜಾಸ್ತಿ ಇರುತ್ತೆ ಬಾ. ಅರೆ ಹುಷಾರು. ಸೊ ಬಂದಿದ್ದೀವಿ. ಅದೇ ಆಗಲೇ ಹೇಳ್ದಂಗೆ ಕೇವ್ ಅಂತೂ ನೋಡೋಕ್ಕಾಗಲ್ಲ. ಮರ ಮತ್ತು ಆ ಕೇವ್ನ ಕ್ಲೋಸ್ ಮಾಡಿರೋ ಗೇಟು ಇದು ನೋಡ್ಬೋದು. ಫುಲ್ ಕ್ಲೋಸ್ ಮಾಡಿದ್ದಾರೆ ಕೇವು. ಯಾಕೆ ಅದನ್ನೇ ಮುಚ್ಚಿಬಿಡ್ಬೋದಾಗಿತ್ತಲ್ಲ.
ಯಾವುದನ್ನ ಕೇವ್ನ ಮುಚ್ಚಿದಾರೆ ಕಣೆ. ಇಷ್ಟು ಮಾತ್ರ ಎಂಟ್ರಿಲ್ ಮಾತ್ರ ಇದು. ಐ ಗೆಟಿಂಗ್ ದಟ್ ವೈಬ್. ಗುಣ ಕೇವ್ ಕೆಳಗಡೆ ಇದೆ. ಇಲ್ಲೆಲ್ಲ ಹೋಗಿದ್ರ ಅವರು? ಹೆಂಗೆ ಹೋಗಿದ್ರಪ್ಪ ಇಲ್ಲಿಂದ? ಅಂದರೆ ಅವಾಗ ಇದೆಲ್ಲ ಗಿಡ ಮರ ಇದೆಲ್ಲ ಇರಲ್ಲ, ಜಾಸ್ತಿ ಆಗಿದೆ ಇವಾಗ ಅಷ್ಟೇ. ಐ ಥಿಂಕ್ ಇಲ್ಲಿ ಇಲ್ಲಿ ಕೇವ್ ಕಾಣುತ್ತೆ. ಇಲ್ಲೆಲ್ಲ ಒಳಗಡೆ ಹೋಗಿರೋದು. ಈ ಗೇಟ್ನ ನೋಡಿ ಅವರು. ಆ್ಯಂಡ್ ಈ ಪಾಯಿಂಟಲ್ಲಿ ಕುತ್ಕೊಂಡಿರ್ತಾರೆ. ಸೊ ಗುಣ ಕೇವ್ನ ಟಾಪ್ ಪಾಯಿಂಟಿಂದ ನೋಡಬೇಕಂದ್ರೆ ಒಂಚೂರು ಮುಂದೆ ಹೋಗಬೇಕು. ಅಂದರೆ ಅಲ್ಲಿ ಒಂದು ಟವರ್ ಕಟ್ಸಿದ್ದಾರೆ, ಆ ಟವರಿಂದ ನೋಡ್ಬೋದು. ಲೆಟ್ಸ್ ಸಿ. ಈ ಮರ ಒಂಥರ ಫೋಟೋ ಸ್ಪಾಟ್ ಆಗಿಲ್ಲ? ತುಂಬ ಅದೇ ಫೇಮಸ್ ಅಲ್ಲ ಇಲ್ಲಿ ಇವಾಗ ಗುಣ ಕೇವ್ಸ್ ಅಂದರೆ. ವ್ಯೂಸ್ ನೋಡೋದಕ್ಕಿಂತ ಈ ಮರ ಇಲ್ಲ ಅಂದರೆ ಸಖತ್ತಾಗಿರುತ್ತೆ. ಯಾರೂ ಇಲ್ಲ ಆ್ಯಕ್ಚುಲಿ, ತುಂಬ ಕಡಿಮೆ ಜನ ಇರೋದು. ಬಟ್ ಈ ಗ್ರೂಪ್ ವೈಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಜಾಸ್ತಿ ಫೋಟೋಸ್ ತೆಕ್ಕೊಳ್ಳೋದಾಗಿರ್ಬೋದು, ಅವರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅದರಿಂದ ನಾವು ವೆಯ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ ಫೋಟೋಸ್ಗೆಲ್ಲನೂ. ಅದಕ್ಕೋಸ್ಕರ ನಾವು ಹೋದ್ವಿ, ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡ್ವಿ ಬೇರೆಯವ್ರ ಹತ್ರ. ಇನ್ನೊಂದು ಕೆಲವೊಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳಿದ್ರೆ ಇನ್ನೊಂದು ಗ್ರೂಪ್ ಬಂದ್ಬಿಟ್ಟು ಒಂದು 10 ನಿಮಿಷ ಆಗೋಯ್ತು, ಅವ್ರು ಇನ್ನೂ ಹೋಗಿಲ್ಲ. ಈ ಫೋಟೋ ಸ್ಪಾಟಿಂದ ಒಂದು ವಿಡಿಯೋ ನಂದು ಬಿಂದುದು ಇದು ಮೆಮೊರೀಸ್ಗೆ. ಫೈನಲಿ ಡೆವಿಲ್ಸ್ ಕಿಚನ್ ಹೋಗಿಲ್ಲಪ್ಪ. ಡೆವಿಲ್ಸ್ ಕಿಚನ್ ಹತ್ರ ಫೇಮಸ್ ಇರೋ ಒಂದು ತುಂಬ ವರ್ಷದ ಹಳೆ ಮರಗಳು ಇದೆಲ್ಲ ಬೇರ್ಗಳಂತೆ ಆಚೆ ಬಂದಿದ್ದಾವೆ. ಯಾರೋ ಬಂದು ಪೋಸ್ ಕೊಡ್ತಾನೆ. ಸರಿ ಹೋಗೋಣ. ಒಂಥರ ಚೆನ್ನಾಗಿದೆ ಅದು. ಆ್ಯಕ್ಚುಲಿ ಮೂವೀಸೆಲ್ಲ ಬಂದಮೇಲೆ ಎಲ್ಲರೂ ಸುಭಾಷ್ ಅಂತ ಏನು ಆ ನೇಮ್ ಇದೆಯೋ ಅದನ್ನೆಲ್ಲನೂ ಕೇಳ್ತಾನೇ ಇರ್ಬೋದು. ಪ್ರತಿ ಒಂದು 5-5 ನಿಮಿಷಕ್ಕೂ ಯಾರಾದರೂ ಬರ್ತಾರೆ, ಕಿರಿಸ್ತಾರೆ, ಆ ನೇಮ್ನ ಹೋಗ್ತಾರೆ. ಅದೊಂಥರ ಚೆನ್ನಾಗಿದೆಲ್ಲ, ಒಂಥರ ಕ್ರೇಜಿ ಅನಿಸುತ್ತಲ್ಲ. ಇದು ಓವರಾಲ್ ವ್ಯೂ. ಆ್ಯಂಡ್ ಹಿಂದೆ ಇದ್ದಿದ್ದು ಗುಣ ಕೇವ್. ತುಂಬ ಸ್ಕೇರಿ ಇದೆ ನಿಜವಾಗ್ಲೂ. ಆಗ ಏನೆಲ್ಲ ಆಗಿತ್ತೋ ಗೊತ್ತಿಲ್ಲ. ಆ ಮೂವಿ ನೋಡಿದ್ಮೇಲೆ ಅಂತೂ ಅದೆಲ್ಲ ಕನೆಕ್ಟ್ ಆಗ್ತಾಯಿದೆ, ಹೆಂಗೆಲ್ಲ ನಡೆದಿತ್ತು ಅಂತ. ಹಾಗೆ ಒಂದು 360 ಡಿಗ್ರಿ ವಿಡಿಯೋ. ಪಪ್ಪು, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ಬೈ ಫ್ರಮ್ ಅಸ್ ಬಿಂದು ಚಂದ್ರ.